ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೋಟೆಲ್ ಸ್ಟೈಲ್ ಪರ್ಫೆಕ್ಟ್ ಸೆಟ್ ದೋಸೆ ಅಂತ ಹೇಳ್ಬೋದು, ಬ್ರೆಡ್ ದೋಸೆ ಅಂತ ಹೇಳ್ಬೋದು. ಇದನ್ನು ಒಂದು ಸತಿ ಮಾಡಿದರೆ ಪದೇ ಪದೇ ತಿಂತೀರಾ, ಪದೇ ಪದೇ ಕೇಳ್ತಾರೆ ಮಕ್ಕಳು. ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ. ನಾನು 2 ಗ್ಲಾಸ್ ಅಕ್ಕಿಯನ್ನು ತೊಗೋತಾ ಇದ್ದೀನಿ. ಅದನ್ನು ಫ್ರೆಶ್ಶಾಗಿ ನೀರು ಹಾಕಿ ಫ್ರೆಶ್ಶಾಗಿ ತೊಳ್ಕೊತಾ ಇದ್ದೀನಿ. ತುಂಬ ವಾಶ್ ಮಾಡ್ಕೋಬೇಕು ಒಂದು 2-3 ಸಾರಿ, ಯಾಕಂದರೆ ರೇಷನ್ ಅಕ್ಕಿ ಹಾಕೋಬೋದು, ಇಲ್ಲಾಂದ್ರೆ ದೋಸೆ ಅಕ್ಕಿನೂ ನೀವು ಹಾಕೋಬೋದು. ಅದ್ರ ಜೊತೆಗೆ ಒಂದು ಬೌಲ್ ಅವಲಕ್ಕಿ ತೊಗೊಳ್ಳಿ. 2 ಗ್ಲಾಸ್ ಅಕ್ಕಿಗೆ 1 ಬೌಲ್ ಅವಲಕ್ಕಿ ತೊಗೊಳ್ಳಿ. ಒಂದು 3-2 ಸ್ಪೂನ್ ನೀವು ಸಬ್ಬಕ್ಕಿ ಅಂದರೆ ಸಾಬೂದಾನಿ ತೊಗೊಳ್ಳಿ. ಅದನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಒಂದು 6 to 7 ಅವರ್ಸ್ 5 to 6 ಅವರ್ಸ್ ನೆನೆಸ್ಕೊಳ್ಳಿ. ಇದನ್ನು ಮಾಡ್ತಾ ಇದ್ರ ಜೊತೆಗೆ ಬೇಕಾಗುವಂಥ ಕೊಕೊನಟ್ ಚಟ್ನಿ ನೋಡೋಣ. ಇದಕ್ಕೆ ಕೊಕೊನಟ್ ಚಟ್ನಿಗೆ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ಬೇಕು. ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ನಿಮಗೆ ಬೇಕಾಗುವ ಸಾಮಗ್ರಿಗಳನ್ನ ಆ್ಯಡ್ ಮಾಡಿದ್ದೀನಿ. ಪುದೀನ ಸ್ವಲ್ಪ, ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ನೀವು ಇದನ್ನ ಮಿಕ್ಸಿಲಿ ಇದಕ್ಕೆ ಬೇಕು ಹುಣಸೆ ಬೊಟ್ಟು ಹಾಕ್ಬೋದು, ಲೆಮನ್ ಜ್ಯೂಸ್ ಹಾಕ್ಬೋದು. ನಾನು ಸ್ವಲ್ಪ ಶೇಂಗಾ ಬೀಜವನ್ನು ರೋಸ್ಟೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ರೋಸ್ಟ್ ಮಾಡ್ತಾ ಅದನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದರಲ್ಲಿ ಆ ಥರ ನೀವು ಹದವಾಗಿ ಮಾಡಿಕೊಡಿ. ಇದಕ್ಕೆ ಬೇಕಾದ್ರೆ ನೀವು ಲೆಮನ್ ಹಾಕೋಬೋದು, ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೋಬೋದು ಹುಳಿಗೋಸ್ಕರ. ಪರ್ಫೆಕ್ಟಾಗಿರುತ್ತೆ. ಪುದೀನ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ. ಮಕ್ಕಳಿಗೆ ಹಲ್ಲಿಲ್ಲದ ಮಕ್ಕಳಿಗೂ ನೀವು ಕೊಡ್ಬೋದು ಇದನ್ನು ಬೇಕಾದಾಗ ಮಾಡಿ. ತುಂಬ ಸೇಮ್ ಪರ್ಫೆಕ್ಟಾಗಿ ಫ್ಲಂಫಿ ಆಗಿ ಬರುತ್ತೆ. ಒಂದು ಸತಿ 2 ತಿನ್ನೋರೆಲ್ಲ 3-4 ತಿಂದುಬಿಡ್ತಾರೆ, ಅಷ್ಟು ಬಾಯಲ್ಲಿಟ್ಟು ಕರಗತ್ತೆ. ಇದಕ್ಕೆ ಬಟರ್ ಆ್ಯಡ್ ಮಾಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಬಟರು, ಶೇಂಗಾ ಪೌಡರ್ ಅದೆಲ್ಲ ಹಾಕಿಬಿಟ್ಟು ಬೇಕಿದ್ರೆ ನೀವು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ ಸೆಟ್ ದೋಸೆ ಥರ. ಒಂದು ಸತಿ ಟ್ರೈ ಮಾಡಿ, ನನಗೆ ಯಾವ ಥರ ಆಗಿದೆ ಅಂತ ನಿಮ್ಗೆ ಇಷ್ಟ ಆಯಿತಾ ಇಲ್ಲ ಅನ್ನೋದು ತಿಳಿಸಿ ನನಗೆ ಪ್ಲೀಸ್. ಪರ್ಫೆಕ್ಟಾಗಿರುತ್ತೆ ದೋಸೆ, ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಇದಕ್ಕೆ ನೀವು ಕ್ಯಾರೆಟ್ ತುರಿ ಹಾಕಿದರೂ ಚೆನ್ನಾಗಿರುತ್ತೆ. ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ, ಗ್ರ್ಯಾನಿಷ್ಗಾಗಿ ಕೊತ್ತಂಬರಿ ಅದೆಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಳ್ಳು, ಪಿಜ್ಜಾ ಅಂತಾರಲ್ಲ, ಪಿಜ್ಜಾನು ಮೀರಿಸುವಂಥ ದೋಸೆ ಇದು. ಇದನ್ನು ಒಂದು ಸತ ಮಾಡಿಕೊಟ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಮನೆ ಮಂದಿಗೆಲ್ಲ. ನೋಡಿ ನಂದು ಹೇಗೆ ಬಂದಿದೆ ಅಂತ ಹೇಳಿ. ನೀವು ಮಾಡ್ಕೊಂಡ್ಮೇಲೆ ನನಗೆ ರಿವ್ಯೂ ಕೊಡಿ ಪ್ಲೀಸ್. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಪಟ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವ ವೀಡಿಯೋಸ್ ಬೇಕಂತ ನನಗೆ ಹೇಳಿ, ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್. ಮಾಡಿದರೆ ರಿವ್ಯೂ ತಿಳಿಸಿ ನನಗೆ. ಥ್ಯಾಂಕ್ ಯು ಗೈಸ್. ಇದಕ್ಕೆ ಉದ್ದಿನಬೇಳೆನೇ ಬೇಕಾಗಲ್ಲ, ಉದ್ದಿನಬೇಳೆ ಅವಶ್ಯಕತೆ ಇಲ್ಲ. ಅವಲಕ್ಕಿ, ಅಕ್ಕಿ 2 ಇದ್ದರೆ ಸಾಕು. ನೋಡಿ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಬಾಯ್. ಮತ್ತೆ ಸಿಗೋಣ.